ಮಧ್ಯಾಹ್ನ 2:45ಕ್ಕೆ ಇವತ್ತು ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಮತ್ತಷ್ಟು ವಾದಿಸೋಕೆ ಸಿವಿ ನಾಗೇಶ್ ಅವರು ಸಮಯವನ್ನ ಕೇಳಿದಂತಹ ಕಾರಣಕ್ಕಾಗಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಮಾಡಿದೆ ನ್ಯಾಯಾಲಯ. 12:15ಕ್ಕೆ ವಿಚಾರಣೆ ಆರಂಭ ಆಗಿದ್ದು, ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದ್ದು. ಮೊನ್ನೆ ಮೇ 9ನೇ ತಾರೀಕು ಕೂಡ ಬಹಳ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ನಾವು ಗಮನಿಸಿದ್ವಿ. ಅದಾದ ನಂತರದಲ್ಲಿ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಇವತ್ತು 12:15ಕ್ಕೆ ವಿಚಾರಣೆ ಆರಂಭ ಆಯಿತು. ಈಗ 2 ಗಂಟೆ, ಸುಮಾರು 1.25 ಗಂಟೆ ವಿಚಾರಣೆ ನಡೆದಿದೆ. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಎಸ್ಐಟಿ ಪರ ಮಂಡಿಸಿದಂತಹ ವಾದವನ್ನ ಗಮನಿಸಿದ್ರಿ. ಅದಾದ ಬಳಿಕ ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಅವರು ವಾದವನ್ನ ಮಂಡಿಸಿದ್ರು. ಈಗ ಸಿವಿ ನಾಗೇಶ್ ಅವರು ಮತ್ತೊಮ್ಮೆ ಇವರಿಬ್ಬರ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿವಾದವನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಈ ಪ್ರತಿವಾದವನ್ನ ಸಲ್ಲಿಕೆ ಮಾಡೋಕೆ ನನಗಿನ್ನೂ ಹೆಚ್ಚಿನ ಸಮಯಾವಕಾಶ ಬೇಕು ಅಂತ ಹೇಳಿ ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಅವರು ಮನವಿಯನ್ನ ಮಾಡಿಕೊಂಡಂತಹ ಕಾರಣಕ್ಕಾಗಿ ಇವತ್ತು ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಬಹಳ ಸುದೀರ್ಘವಾದಂತಹ ವಾದ ಪ್ರತಿವಾದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆದಿದ್ದು, ಜೈನಾ ಕೊಠಾರಿ ಅವರು ಮೇ 9ನೇ ತಾರೀಕು ಜಾಮೀನು ಅರ್ಜಿಯ ವಿಚಾರಣೆ ಆದಂತಹ ಸಂದರ್ಭದಲ್ಲೂ ಕೂಡ ಸುದೀರ್ಘವಾದಂತಹ ವಾದವನ್ನ ಮಂಡಿಸಿದ್ರು. ಇವತ್ತು ಮತ್ತೆ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಹಲವು ಪ್ರಮುಖವಾದಂತಹ ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ರು. ಒಟ್ಟಾರೆಯಾಗಿ ಅವರ ವಾದದ ಸಾರಾಂಶ ಏನು ಅಂದ್ರೆ, ಆರೋಪಿ ಪ್ರಭಾವಿ ಇದ್ದಾರೆ, ಜೊತೆಗೆ ಒಂದು ಕೃತ್ಯವನ್ನ ಮುಚ್ಚಿ ಹಾಕೋದಕ್ಕೆ ಮತ್ತೊಂದು ಕೃತ್ಯವನ್ನ ಇಲ್ಲಿ ಎಸಗಲಾಗಿದೆ. ಸಂತ್ರಸ್ತೆಯ ಮೇಲೆ ಒತ್ತಡವನ್ನ ಹೇರುವಂತಹ ಕೆಲಸ ಆಗಿದೆ. ಅದಕ್ಕೆ ಸಾಕ್ಷಿಯಾಗಿ ಈಗ ವಿಡಿಯೋ ಒಂದು ವೈರಲ್ ಆಗಿದೆ. ಆಕೆ ವಶದಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಒತ್ತೆಯಾಳಾಗಿ ಇದ್ದಂತಹ ಸಂದರ್ಭದಲ್ಲಿ ಆಕೆಯನ್ನ ಹೆದರಿಸಿ ಬೆದರಿಸಿ ಆಕೆಯಿಂದ ಹೇಳಿಕೆಯನ್ನ ಪಡ್ಕೊಳ್ಳಲಾಗಿದೆ. ಅದೇ ಇದಕ್ಕೆ ಸಾಕ್ಷಿಯಾಗಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಪ್ರಭಾವಿ ಇರುವಂತಹ ಕಾರಣಕ್ಕಾಗಿ ಸಾಕ್ಷಿಗಳನ್ನ ಟ್ಯಾಂಪರ್ ಮಾಡುವಂತಹ, ಸಾಕ್ಷಿಗಳನ್ನ ನಾಶ ಮಾಡುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ರೇವಣ್ಣ ಅವರಿಗೆ ಜಾಮೀನನ್ನ ನೀಡಬಾರದು. ಈಗ ಕೆಲವೊಂದಿಷ್ಟು ಮಂದಿ ಮುಂದೆ ಬರ್ತಿದ್ದಾರೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ, ಸಹಾಯವಾಣಿಗೆ ಕರೆಯನ್ನ ಮಾಡ್ತಿದ್ದಾರೆ. ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದ್ದೇ ಆದ್ರೆ ಹಾಗೆ ಮುಂದೆ ಬರ್ತಾ ಇರುವಂತವರು ಕಂಪ್ಲೇಂಟ್ ಅನ್ನ ದಾಖಲು ಮಾಡದೇ ಇರಬಹುದು, ಅಥವಾ ರೇವಣ್ಣ ಅವರಿಂದಾಗಿ ಅವರಿಗೆ ಭಯದ ವಾತಾವರಣ ಸೃಷ್ಟಿ ಆಗಬಹುದು. ಆ ಕಾರಣಕ್ಕಾಗಿ ಎಚ್.ಡಿ. ರೇವಣ್ಣ ಅವರಿಗೆ ನೀವು ಜಾಮೀನನ್ನ ಕೊಡಬಾರದು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜೈನಾ ಕೊಠಾರಿ ಹಾಗೆ ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಅವರು, ಅವರಿಬ್ಬರ ವಾದಕ್ಕೆ ಈಗ ಸಿವಿ ನಾಗೇಶ್ ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾ ಇದ್ರು. ಅವರು ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇರುವಂತಹ ಅಂಶ, ಇಲ್ಲಿ 364A ಸೆಕ್ಷನ್ ನ ಹಾಕಿದ್ದೀರಿ, ಕಿಡ್ನಾಪ್ ಎಲ್ಲಾಗಿದೆ, ಒತ್ತೆಯಾಳ ಎಲ್ಲಿರಿಸಿಕೊಂಡಿದ್ದಾರೆ, ಎಲ್ಲಿ ಫೋರ್ಸ್ಫುಲಿ ಆ ಮಹಿಳೆಯನ್ನ ಕರ್ಕೊಂಡು ಹೋಗಲಾಗಿದೆ, 10 ವರ್ಷಗಳಿಂದ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆ ಆಕೆ, ಸಹಜವಾಗಿ ಆಕೆಯನ್ನ ಬನ್ನಿ ಅಂತ ಕರೆದಿದ್ದಾರೆ, ಆಕೆ ಅವ್ರ ಜೊತೆ ಹೋಗಿದ್ದಾಳೆ. ಕಂಪ್ಲೇಂಟ್ ಕೊಟ್ರಲ್ಲ ಇವರು, 29ನೇ ತಾರೀಕಿನಿಂದ ನನ್ನ ತಾಯಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ದೂರುದಾರ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಯಾವ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು? ಮೇ 2ನೇ ತಾರೀಕು ಆತ ದೂರನ್ನ ದಾಖಲು ಮಾಡ್ತಾರೆ. ಹಾಗಾದ್ರೆ ತಡ ಮಾಡಿದ್ಯಾಕೆ? ಈ ಟೈಮ್ ಗ್ಯಾಪ್ ಇದೆಯಲ್ಲ, ಈ ಟೈಮ್ ಗ್ಯಾಪ್ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡಿದ್ರು ಸಿವಿ ನಾಗೇಶ್. ಅದಾದಂತಹ ನಂತರದಲ್ಲಿ ಪ್ರಮುಖವಾಗಿ ಅವರು ಸ್ಟ್ರೆಸ್ ಮಾಡ್ತಾ ಇರುವಂತಹ ವಿಚಾರ, ಅವರು ಉಲ್ಲೇಖ ಮಾಡ್ತಾ ಇರುವಂತಹ ವಿಚಾರ, 164 ಹೇಳಿಕೆಯನ್ನ ಇದುವರೆಗೂ ಯಾಕೆ ದಾಖಲು ಮಾಡಿಲ್ಲ? 164 ಹೇಳಿಕೆ ನ್ಯಾಯಾಧೀಶರ ಮುಂದೆ ಒಬ್ಬ ಸಂತ್ರಸ್ತೆ ಕೊಡುವಂತಹ ಹೇಳಿಕೆ. ಇಂಥ ಪ್ರಕರಣಗಳಲ್ಲಿ ಆಕೆ ಕೊಡುವಂತಹ ಈ ಹೇಳಿಕೆ ಇದೆಯಲ್ಲ, 164 ಹೇಳಿಕೆ, ಇದನ್ನ ಪ್ರಬಲ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಆ ಕೆಲಸವನ್ನ ಯಾಕೆ ಮಾಡಿಲ್ಲ ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು? ಮೇ 4ನೇ ತಾರೀಕು ರಕ್ಷಣೆ ಮಾಡಿದ್ದು ಸಂಜೆ. ಆವತ್ತಿನಿಂದ ಇವತ್ತಿನವರೆಗೆ ಸಂತ್ರಸ್ತೆ ಅವರ ರಕ್ಷಣೆಯಲ್ಲೇ ಇದ್ದಾಳೆ. ಹಾಗಿದ್ದ ಮೇಲೆ ಸ್ಟೇಟ್ಮೆಂಟ್ ನ ಯಾಕೆ ದಾಖಲು ಮಾಡಿಕೊಂಡಿಲ್ಲ?
ಇಷ್ಟು ದಿನಗಳ ಕಾಲ ಆಪ್ತ ಸಮಾಲೋಚನೆಯ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತುವ ಮೂಲಕ ಸಿವಿ ನಾಗೇಶ್ ಅವರು ಎಸ್ಐಟಿ ತನಿಖೆ ಮಾಡ್ತಾ ಇರುವಂತಹ ರೀತಿಯನ್ನೇ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಪ್ರತಿವಾದಕ್ಕೆ ಮತ್ತಷ್ಟು ಸಮಯ ಕೇಳಿದ್ರಿಂದ ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ.